ಬಿಜೆಪಿಯಿಂದ ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸುಮಲತಾ ಅವರು. ಸದ್ಯ ಮಂಡ್ಯ ಲೋಕಸಭಾ ಫೈಟ್ ಜೋರಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಸುಮಲತಾ ಅವರು. ಮಂಡ್ಯ ಟಿಕೆಟ್ಗಾಗಿ ಸುಮಲತಾ ಅವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಮಾಡುವಂತಹ ವದಂತಿ ಕೂಡ ಹಬ್ಬಿದೆ. ಸೊ ಇದರ ಬೆನ್ನಲ್ಲೇ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮಂಡ್ಯದಿಂದ ನನಗೆ ಬಿಜೆಪಿಯಿಂದ ಟಿಕೆಟ್ ಕೊಡುವಂತಹ ಒಂದು ವಿಷಯಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಗಳು ಆಗಿದೆ ಅಂತ ಗೊತ್ತಾಗ್ತಾ ಇದೆ. ನಡ್ಡಾ ಮತ್ತು ಸುಮಲತಾ ಅವರ ಭೇಟಿಯ ಒಂದು ಫೋಟೋಗಳು ಕೂಡ ಈಗಾಗಲೇ ಹಾಕೊಳ್ಳಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ರು, ನಾನು ಈ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನಾನೊಂದಷ್ಟು ಅಂತರವನ್ನ ಕಾಯ್ದುಕೊಳ್ತೀನಿ ಸದ್ಯಕ್ಕೆ ಅಂತ ಹೇಳಿದ್ರು. ಆದರೆ ಈಗ ದಿಢೀರ್ ಅಂತ ಮತ್ತೆ ಮುನ್ನೆಲೆಗೆ ಬಂದಿದೆ. ಅವರು ಎಲ್ಲಿ ಸೋತ್ರೋ ಅಲ್ಲೇ ಗೆಲ್ಲುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಈ ವದಂತಿಯ ಬೆನ್ನಲ್ಲೇ ಈಗ ಸುಮಲತಾ ಅವರು ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿಯಿಂದ ಮಂಡ್ಯದ ಟಿಕೆಟ್ ಕೊಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ತಮ್ಮ ಒಂದು ಆಸೆಯನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಅಥವಾ ಮತ್ತೆ ಅವರು ಪಕ್ಷೇತರರಾಗಿ ನಿಲ್ಬೇಕಾದಂತಹ ಪರಿಸ್ಥಿತಿ ಬರುತ್ತಾ ಅಥವಾ ಏನಾಗುತ್ತೋ ಗೊತ್ತಿಲ್ಲ, ಕಾಂಗ್ರೆಸ್ನಿಂದಲೂ ಕೂಡ ನನಗೆ ಆಪ್ಷನ್ ಇದೆ ಅಂತ ಒಂದು ಮಾತನ್ನ ಸುಮಲತಾ ಅವರು ಹೇಳ್ಕೊಂಡಿದ್ರು. ಇನ್ನೂವರೆಗೂ ಕೂಡ ಮೈತ್ರಿ ಪಕ್ಷಗಳು ಯಾರಿಗೆ ಟಿಕೆಟ್ ಯಾವ ಕ್ಷೇತ್ರಗಳಲ್ಲಿ ಹಂಚಿಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗೆ ಬಂದಿಲ್ಲ. ಆದ್ರೆ ಮಂಡ್ಯ ಬಿಟ್ಕೊಡುವಂತಹ ಪ್ರಶ್ನೆ ಇಲ್ಲ ಅಂತ ಬಿಜೆಪಿಯ ನಾಯಕರು ಕೂಡ ಕೆಲವರು ಹೇಳ್ಕೊಂಡಿದ್ದಾರೆ, ಮಂಡ್ಯ ಭಾಗದವರು. ಈ ಕಡೆಯಲ್ಲಿ ಜೆಡಿಎಸ್ ಕೂಡ ಅದೇ ನಿಲುವಿನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಸುಮಲತಾ ಅವರು ನಡ್ಡಾ ಅವರನ್ನ ಭೇಟಿ ಮಾಡಿರೋದು ಸದ್ಯ ಟಿಕೆಟ್ ವಿಚಾರಕ್ಕೇನೆ, ಅದರಲ್ಲೂ ಕೂಡ ನಿಖಿಲ್ ಸ್ಪರ್ಧೆಯ ವದಂತಿ ಹಬ್ಬಿರೋ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಏನಾಗ್ತಿದೆ? ಖಂಡಿತ ದಿವ್ಯಾ, ಏನು ಬಹುತೇಕ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅಂತೇಳಿ ಹೇಳಲಾಗ್ತಾ ಇತ್ತು. ಇದರ ನಡುವೆ ಬಿಜೆಪಿಯ ನಾಯಕರು ಸೇರಿದಂತೆ ಹಲವರು ಸುಮಲತಾ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ರು. ಮತ್ತೆ ಬಿಜೆಪಿಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, ಸುಮಲತಾ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ರು. ಇದೇ ಬೆನ್ನಲ್ಲೇ ಇದೀಗ ನಿಖಿಲ್ ಸ್ಪರ್ಧೆಯು ಕೂಡ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಮಂಡ್ಯ ಜಿಲ್ಲೆಯಲ್ಲಿ. ಆ ನಿಟ್ಟಿನಲ್ಲಿ ಸುಮಲತಾ ಅಂಬರೀಶ್ ಅವರು ಸಹ ಈ ಬೆನ್ನಲ್ಲಿ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ವೇಳೆ ಮಂಡ್ಯದ ರಾಜಕೀಯದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಕೂಡ ಒಂದಷ್ಟು ಚರ್ಚೆ ಆಗಿರುವಂತದ್ದು. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಯ ಉಳಿಸ್ಕೋಬೇಕು, ಜೊತೆಗೆ ಹಾಲಿ ಸಂಸದೆ ನಾನಾಗಿರೋದ್ರಿಂದಾಗಿ ನಾವು ಸಹ ಪಕ್ಷಕ್ಕೆ ಬಾಹ್ಯ ಬೆಂಬಲ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ ಟಿಕೆಟ್ ಕೊಟ್ರೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಜೆಪಿ ನಡ್ಡಾ ಅವರನ್ನ ಕೂಡ ಮಾತನಾಡಿದ್ದಾರೆ. ಇದೇ ವೇಳೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರನ್ನು ಭೇಟಿ ಮಾಡಿ ಇದೇ ರೀತಿಯಾದಂತಹ ಮನವಿಯನ್ನ ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಜೆಪಿ ನಡ್ಡಾ ಅವರು ಮತ್ತೆ BL ಸಂತೋಷ್ ಅವರು ಒಂದ್ ರೀತಿಯಾಗಿ ಸುಮಲತಾ ಅವರಿಗೆ ಸ್ಪಂದಿಸಿದ್ದಾರೆ. ಎಲ್ಲವನ್ನು ಕೂಡ ನೋಡೋಣ, ನಿಮಗೆ ಟಿಕೆಟ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಪಂದಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ.